2016ರ ನಂತರ ಮೊದಲ ಬಾರಿಗೆ ಐಪಿಎಲ್ ಫೈನಲ್ ತಲುಪಿದ ಆರ್ಸಿಬಿ, ಕಿಂಗ್ಸ್ ತಂಡವನ್ನು ಸೋಲಿಸಿತು. ಕಿಂಗ್ಸ್ ತಂಡವು ಕಳಪೆ ಬ್ಯಾಟಿಂಗ್ ಪ್ರದರ್ಶಿಸಿ 14.1 ಓವರ್ಗಳಲ್ಲಿ 101 ರನ್ಗಳಿಗೆ ಆಲೌಟ್ ಆಯಿತು. ಆರ್ಸಿಬಿ ತಂಡವು ತನ್ನ ಕಡಿಮೆ ಗುರಿಯನ್ನು ಅರ್ಧ ಇನ್ನಿಂಗ್ಸ್ ಬಾಕಿ ಇರುವಾಗಲೇ ತಲುಪಿತು. ಸ್ಪಿನ್ನರ್ ಸುಯಾಶ್ ಶರ್ಮಾ ಮತ್ತು ಸೀಮರ್ ಜೋಶ್ ಹ್ಯಾಜಲ್ವುಡ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಆದರೆ ಆರಂಭಿಕ ಆಟಗಾರ ಫಿಲ್ ಸಾಲ್ಟ್ 27 ಎಸೆತಗಳಲ್ಲಿ ಅಜೇಯ 56 ರನ್ ಗಳಿಸಿದರು. ಆರ್ಸಿಬಿ ಐಪಿಎಲ್ ಪ್ಲೇಆಫ್ ಇತಿಹಾಸದಲ್ಲಿ ಉಳಿದಿರುವ ಎಸೆತಗಳಿಂದ ಅತಿದೊಡ್ಡ ಗೆಲುವು ದಾಖಲಿಸಿತು. ಆರ್ಸಿಬಿ ಈಗ ಮಂಗಳವಾರದ ಫೈನಲ್ಗೆ ನೇರವಾಗಿ ಪ್ರವೇಶಿಸಲಿದೆ. 2016ರ ನಂತರ ಇದು ಅವರ ಮೊದಲ ಗೆಲುವು. ಆದರೆ ಕಿಂಗ್ಸ್ ಶುಕ್ರವಾರ ಗುಜರಾತ್ ಟೈಟಾನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದ ವಿಜೇತರೊಂದಿಗೆ ಆಡಲಿದೆ. ವಿಜೇತರು ಪ್ರಶಸ್ತಿ ನಿರ್ಧರಿಸುವ ಪಂದ್ಯದಲ್ಲಿ ಮತ್ತೊಂದು ಸ್ಥಾನವನ್ನು ಪಡೆಯುತ್ತಾರೆ. ಕಿಂಗ್ಸ್ ನಿಯಮಿತ ಋತುವಿನ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿತು. ಆರ್ಸಿಬಿಗಿಂತ ನಿವ್ವಳ ರನ್ ರೇಟ್ನಲ್ಲಿ ಮುಂದಿತ್ತು ಮತ್ತು ನ್ಯೂ ಚಂಡೀಗಢದಲ್ಲಿ ಟಾಸ್ ಸೋತ ನಂತರ ಬ್ಯಾಟಿಂಗ್ಗೆ ಇಳಿಯಿತು. ಪವರ್ ಪ್ಲೇ ಒಳಗೆ ಅವರು ತಕ್ಷಣ ತೊಂದರೆಯಲ್ಲಿ ಸಿಲುಕಿದರು. 38ರಿಂದ 4ಕ್ಕೆ ಕುಸಿದರು. ಕಿಂಗ್ಸ್ ನಿರಂತರವಾಗಿ ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತಿದ್ದಂತೆ 6ನೇ ಸ್ಥಾನದಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ 26 ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಗಳಿಸಿದರು. ಆರಂಭಿಕ ಪ್ರಭ್ಸಿಮ್ರಾನ್ ಸಿಂಗ್ ಮತ್ತು ಟೈಲ್ ಎಂಡರ್ ಅಜ್ಮತುಲ್ಲಾ ಇಬ್ಬರೂ 18 ಮಾತ್ರ ಒಂದೇ ಅಂಕಿ ಗಳಿಸಲು ಸಾಧ್ಯವಾಗದ ಇತರ ಬ್ಯಾಟ್ಸ್ಮನ್ಗಳು. ಏಪ್ರಿಲ್ನಲ್ಲಿ ಈ ಮೈದಾನದಲ್ಲಿ ಕಿಂಗ್ಸ್ 111 ರನ್ಗಳನ್ನು ಸಮರ್ಥಿಸಿಕೊಂಡಿತ್ತು. ಆದರೆ ಪುನರಾವರ್ತಿತ ಪ್ರದರ್ಶನವು ಉತ್ತಮ ಕ್ರಮಾಂಕದಂತೆ ತೋರುತ್ತಿತ್ತು. ಕೈಲ್ ಜೇಮಿಸನ್ 4ನೇ ಓವರ್ನಲ್ಲಿ ವಿರಾಟ್ ಕೊಹ್ಲಿಯನ್ನು 12 ರನ್ಗಳಿಗೆ ಹಿಂದೆ ಬೀಳುವಂತೆ ಮಾಡಿದರು. ಆದರೆ ಅಲ್ಲಿಂದ ಇಂಗ್ಲೆಂಡ್ ಅಂತಾರಾಷ್ಟ್ರೀಯ ಸಾಲ್ಟ್ ಸರಳವಾದ ಚೇಸ್ಗೆ ಆಧಾರವಾಯಿತು. ಅವರು ತಮ್ಮ ಇನ್ನಿಂಗ್ಸ್ನಲ್ಲಿ 6 ಬೌಂಡರಿಗಳು ಮತ್ತು 3 ಸಿಕ್ಸರ್ಗಳನ್ನು ಬಾರಿಸಿದರು. ಐಪಿಎಲ್ನಲ್ಲಿ ಅವರ ವೇಗದ ಅರ್ಧಶತಕಕ್ಕಾಗಿ 23 ಎಸೆತಗಳಲ್ಲಿ 50 ರನ್ ಗಳಿಸಿದರು. ಆದಾಗ್ಯೂ ಮುಷೀರ್ ಖಾನ್ ಅವರ 10ನೇ ಓವರ್ನ ಅಂತಿಮ ಎಸೆತದಲ್ಲಿ ರಜತ್ ಪಾಟಿದಾರ್ ಅವರು ಪಂದ್ಯವನ್ನು ಅದ್ಭುತವಾಗಿ ಮುಗಿಸಿದರು. ಬೃಹತ್ ಗೆಲುವು ಸಾಧಿಸಿದರು.